ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮುದ್ದು ಸೊಸೆ ಸೀರಿಯಲ್‌ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಸುಭಾಷ ನವ್ಯನ ನೋಡೋಕೆ ಅಂತ ಅವಳ ಮನೆ ಹತ್ರ ಹೋಗಿ ಕಾಯ್ತಾ ಇರ್ಬೇಕಾದ್ರೆ ನವ್ಯ ಆಲ್ರೆಡಿ ಕಾರಲ್ಲಿ ಕುತ್ಕೊಂಡು ವೇಟಿಂಗ್ ಮಾಡ್ತಿರ್ತಾಳೆ. ಅವ್ನ್ ಬಂದಿದ ತಕ್ಷಣ ಅವ್ನ್ಗೆ ಆರ್ನ್ ಹೊಡ್ದು ತಾನಿ ಇಲ್ಲಿ ಇವ್ನಿ ಅಂತ ತೋರಿಸ್ತಾಳೆ. ಓ ಇಲ್ಲಿದ್ಯಾ, ಬತ್ತಿನ ತಡಿ ಅಂತ ಹೇಳ್ತಾ ಸುಭಾಷ ತನ್ನ ಬೈಕ್ ನ ಒಂದ್ ಕಡೆಗೆ ಪಾರ್ಕ್ ಮಾಡಿ ಸೀದಾ ಅವಳ ಕಾರ್ ಒಳಗಡೆ ಹೋಗಿ ಕುತ್ಕತಾನೆ. ಹಂಗೆ ಅವರು ಮಾತಾಡ್ತಾ ಮಾತಾಡ್ತಾ ಸ್ವಲ್ಪ ದೂರ ಹಂಗೆ ಕಾರಲ್ಲಿ ಸುತ್ತಾಡ್ತಿರ್ತಾರೆ. ಇವನ್ ಮನ್ಸಲ್ಲಿ ಏನಿದದು, ಇವನು ದಿಟ ಹೇಳ್ತಿದಾನೋ ಸುಳ್ಳು ಹೇಳ್ತಿದಾನೋ ಅಂತ ತಿಳ್ಕೊಳಕ್ಕೆ ಅವಳು ಅವನನ್ನ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇರ್ತಾಳೆ. ಅದಕ್ಕೆ ಸುಭಾಷ ತನ್ಗೇನ್ ಇಷ್ಟ ಬರ್ತದೋ ಅದನ್ನ ಹೇಳ್ತಾನೆ ಇರ್ತಾನೆ. ಏನು ಈ ನವ್ಯ ಏನೇನೋ ಪ್ರಶ್ನೆ ಕೇಳ್ತಾವಳಲ್ಲ, ನನ್ನನ್ನ ಸಿಕ್ಕಾಕ್ಸೋ ತರ ಕಾಣಿಸ್ತಾವಳಲ್ಲ ಅಂತ ಸುಭಾಷ ಮನ್ಸ್ನಾಗೆ ಅನ್ಕತಿರ್ತಾನೆ. ಹಂಗೆಯ ತಾನ್ ತಂದಿರೋ ಅಂತ ಡೈಮಂಡ್ ರಿಂಗ್ ನ ನವ್ಯಂಗೆ ಕೊಡ್ತಾನೆ. ಅವ್ಳ ಬೆರಳಿಗೆ ಆ ಉಂಗ್ರನ ತೊಡ್ಸಿ ಎಷ್ಟ್ ಚೆನ್ನಾಗ್ ಕಾಣಿಸ್ತಾ ಇದೆ, ನಿಮ್ ಕೈಗೆ ಈ ಉಂಗ್ರ ಹಾಕದ್ಮೇಕೆ ಈ ಉಂಗ್ರಕ್ಕೆ ಒಂದು ಕಳೆ ಬಂತು ಅಂತ ಸುಭಾಷ ಹೇಳ್ತಿರ್ತಾನೆ. ಹಂಗೆಯ ನವ್ಯ ಆ ಉಂಗ್ರನ ನೋಡಿ ತುಂಬಾ ಚೆನ್ನಾಗಿದೆ ಅಂತ ಹೊಗಳ್ತಿರ್ತಾಳೆ. ಹಂಗೆಯ ಸುಭಾಷ ಪ್ರೀತಿಯಿಂದ ನವ್ಯ ಬೇಬಿ ಅಂತ ಕರೀಲ ಅಂತ ಹೇಳ್ಬೇಕಾದ್ರೆ ಓಕೆ ಬೇಬಿ ಅಂತ ನವ್ಯ ಹೇಳ್ತಾಳೆ. ಆಗ ಸುಭಾಷ ಸಿಕ್ಕಾಪಟ್ಟೆ ಖುಷಿ ಪಡ್ತಿರ್ತಾನೆ. ಈ ಕಡೆ ವಿದ್ಯಾ, ಸರು, ಚಂಪಾ 3 ಜನ ಮಲಗಿರ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಜೋರಾಗಿ ಸಿಡ್ಲು ಬಡ್ತಾ ಶುರು ಆಯ್ತದೆ. ಆಗ ವಿದ್ಯಂಗೆ ಎಚ್ಚರಿಕೆ ಆಗೋಯ್ತದೆ. ಏನಿದು ಇಷ್ಟೊಂದ್ ಸಿಡ್ಲು ಹೊಡಿತಾ ಇದಲ್ಲ, ಮಳೆ ಬೇರೆ ಬರೋಂಗದೆ, ಇವ್ರು ಬೇರೆ ಆಚೆನೆ ಮಲ್ಗವ್ರೆ, ಏನ್ ಮಾಡುದು ಅಂತ ಯೋಚನೆ ಮಾಡ್ತಾ ಹೋಗಿ ಸರುನ ಎಬ್ಬಿಸ್ತಾಳೆ. ಆದ್ರೆ ಸರು ಚೆನ್ನಾಗಿ ನಿದ್ದೆ ಹೋಗ್ಬಿಟ್ಟಿರ್ತಾಳೆ. ಆಗ ಅಲ್ಲೇ ಇರೋ ಚಂಬಲ್ಲಿ ನೀರ್ ತಕೊಂಡು ಸರು ಮುಖದ ಮೇಲೆ ಕೆರ್ಚಿ, ಏಯ್ ಎದ್ದೇಳಿ ಸರು ಅಂತ ಹೇಳ್ತಾಳೆ. ಅಕ್ಕ ಏನಕ್ಕ ಇದು, ಇಷ್ಟೊತ್ನಾಗಿ ಯಾಕಕ್ಕ ನನ್ನ ಎಬ್ಬಿಸ್ತೆ ಅಂತ ಸರು ಕೇಳ್ಬೇಕಾದ್ರೆ, ನೋಡೆ ಆಚೆ ಮಳೆ ಬರೋಂಗದೆ, ಗೌಡ್ರು ಬೇರೆ ಆಚೆ ಮಲ್ಗವ್ರೆ, ಹೋಗಿ ಅದೇನು ಅಂತ ಒಸಿ ನೋಡಿ ಅವ್ರನ್ನ ಎಬ್ಬಿಸಿ ಒಳಗ್ ಕರ್ಕಬಾರೆ ಅಂತ ವಿದ್ಯೆ ಹೇಳ್ಬೇಕಾದ್ರೆ, ಏ ಅಕ್ಕ ಮಳೆ ಏನು ಬರಲ್ತು ಕನ್ಬಿಡು ಅಂತ ಸರು ಹೇಳ್ಬೇಕಾದ್ರೆ, ಅಯ್ಯೋ ಮಳೆ ಬಂದ್ರು ಪರವಾಗಿಲ್ಲ ಕಣೆ, ಸಿಡ್ಲೇನಾದ್ರೂ ಬಡಿದ್ರೆ, ಅದು ಅಲ್ದೆ ಮನೆಗೆ ದೊಡ್ಡ ಮಗ ಬೇರೆ, ಹೋಗೆ ಸುಮ್ಕೆ ಅವ್ರ ಹತ್ರ ಹೋಗಿ ಬಾವಾ ಮಿಂಚು ಗುಡುಗು ಬತ್ತಾದೆ, ಒಳಗಡೆ ಬಂದ್ ಮನಿ ಕಳಿ ಬಾವಾ ಅಂತ ಕರ್ದು ಅವ್ರನ್ನ ಒಳಗಡೆ ಕರ್ಕಬರೋಗೆ ಅಂತ ವಿದ್ಯೆ ಹೇಳ್ಬೇಕಾದ್ರೆ, ಅಲ್ಲ ಅಕ್ಕ ಅಷ್ಟೊಂದ್ ಪಿರುತಿ ಇರೋಳು ನೀನೇ ಹೋಗಿ ಗೌಡ್ರೆ ಎದ್ ಬನ್ನಿ ಒಳಕ್ಕೆ ಮಳೆ ಬರೋಂಗದೆ ಅಂತ ಹೇಳಿ ಕರ್ಕ ಬರ್ಬೇಕು ತಾನೆ, ನನ್ನಿನ್ ಯಾಕೆ ಎಬ್ಬಿಸ್ತಾ ಇದ್ಯಾ? ನೋಡಕ್ಕ ನಂಗೆ ನಿದ್ದೆ ಬತ್ತಾದೆ, ಆಮೇಲೆ ಇನ್ನೊಂದ್ ಕಿತ್ತ ಹೇಳ್ತೀನಿ ನೋಡು, ಮಲ್ಗಿರ್ಬೇಕಾದ್ರೆ ಈ ತರ ನೀರೆಲ್ಲ ಎರ್ಚಿ ಎಬ್ಬಿಸ್ಬೇಡ ನನ್ನ, ಹೋಗಕ್ಕ ಸುಮ್ಕೆ ಅಂತ ಹೇಳಿ ಸರು ಹಂಗೆಯ ಮನಿ ಕತ್ತಾಳೆ. ಏ ಸರು ಏಳದ್ ಕೇಳೆ ಹೋಗೆ ಅಂತ ವಿದ್ಯಾ ಬಲ್ವಂತ ಮಾಡಿದ್ರು ಕೂಡ ಸರು ಹೋಗಕ್ಕ ನಾನು ಹೋಗಕ್ಕಿಲ್ಲ ಅಂತ ಹೇಳಿ ಹಂಗೆಯ ಮನಿ ಕತ್ತಾಳೆ. ಚಂಪಾ ಚಂಪಾ ಅಂತ ವಿದ್ಯಾ ಕರಿಬೇಕಾದ್ರೆ, ವಿದ್ಯಕ್ಕ ತುಂಬಾ ಸುಸ್ತಾಯ್ತಾ ಇದೆ, ನಿದ್ದೆ ಬರ್ತಾ ಇದೆ, ಆಗಕ್ಕಿಲ್ಲ ಅಂತ ಚಂಪಾ ಹೇಳ್ತಾ ಹಂಗೆ ಮನಿ ಕತ್ತಾಳೆ. ಆಹಾ ನೋಡು ಇವಳು ಹೆಂಗ್ ಮನಿ ಕಂದು ನಿದ್ದೆ ಹೊಡಿತಾವಳೆ. ಅಲ್ಲ ಕಣೆ, ನಾನು ನಮ್ ಬಾವ ಏನಾದ್ರು ಮಾತಾಡ್ಕತೀವಿ, ಅದು ಬಾವನಾದ್ನಿ ವಿಷಯ ಅಂತ ಹೇಳ್ತಿದ್ದೆ, ಹಂಗಿರ್ಬೇಕಾದ್ರೆ ಹೋಗಿ ನಿಮ್ ಬಾವನ ಒಳಗ್ ಬಂದು ಮನಿಕೋ ಅಂತ ಹೇಳಕ್ ಆಗಕ್ಕಿಲ್ವೇ ನಿನಗೆ? ಅಯ್ಯೋ ಹೋಗೆ, ನೀನ್ ಹೋಗ್ಲಿಲ್ಲ ಅಂದ್ರೆ ನನಗೇನು ಅಂತ ವಿದ್ಯಾ ಹೇಳ್ಬೇಕಾದ್ರೆ, ಏ ಹೋಗಕ್ಕ ಅಂತ ಸರು ಹೇಳ್ತಿರ್ತಾಳೆ. ಆಗ ವಿದ್ಯಾ ತಾನು ಹೋಗಿ ಮನಿ ಕತ್ತಾಳೆ. ಆದ್ರೆ ಅವಳಿಗೆ ಸಮಾಧಾನನೇ ಇರಕ್ಕಿಲ್ಲ. ಈ ಕಡೆ ಸುಭಾಷ ಆಚೆ ಹೋಗಿರೋನು ಇನ್ನೂ ಬಂದಿಲ್ವಲ್ಲ ಅಂತ ಈಶ್ವರಿ ಮತ್ತೆ ಚಿತ್ರ ಇಬ್ರು ಟೆನ್ಷನ್ ಆಗಿ ರೂಮಲ್ಲಿ ಇರ್ಬೇಕಾದ್ರೆ ಅಷ್ಟೊತ್ಗೆ ಸುಭಾಷ ಬರ್ತಾನೆ. ಲೋ ಸುಭಾಷ, ಹೋಗಿದ್ ಕೆಲ್ಸ ಏನಾಯ್ತ್ಲಾ? ನವ್ಯನ್ ಜೊತೆ ಆಚೆ ಹೋಗಿದ್ದಲ್ಲ, ಏನೇನೆಲ್ಲ ಮಾತಾಡಿದ್ರಿ ಅಂತ ಈಶ್ವರಿ ಕೇಳ್ಬೇಕಾದ್ರೆ, ಅವ್ವ ನಾನು ಮತ್ತೆ ನವ್ಯ ಶಾನೆ ವಿಷಯ ಮಾತಾಡಿದ್ವಿ, ನಾನು ಮತ್ತೆ ಅವಳು ಒಸಿ ದೂರ ಲಾಂಗ್ ಡ್ರೈವ್ ಹೋಗ್ ಬಂದ್ವಿ, ಹಂಗೆ ನೀನ್ ಹೇಳ್ದಂಗೆ ವಜ್ರದುಂಡನ ತಕೊಂಡೋಗಿದ್ದೆ, ಅದನ್ನ ನೋಡಿದ ತಕ್ಷಣ ಅವಳು ಸಿಕ್ಕಾಪಟ್ಟೆ ಖುಷಿ ಆಗೋದ್ಲು ಕಣವ, ಹಂಗೆ ಹಿಂಗೆ ಅಂತ ಸುಭಾಷ ಹೇಳ್ತಿರ್ಬೇಕಾದ್ರೆ ಅದನ್ನ ಕೇಳಿ ಈಶ್ವರಿ ಮತ್ತೆ ಚಿತ್ರ ಇಬ್ರು ಖುಷಿ ಪಡ್ತಿರ್ತಾರೆ. ಇವರು ಏನೇನೆಲ್ಲ ಮಾತಾಡ್ತಿರ್ಬೋದು ಅಂತ ಚಿತ್ರ ಮತ್ತೆ ಸಾವಿತ್ರಿ ಇಬ್ರು ರೂಮ್ ಬಾಗ್ಲ ಹತ್ರನೇ ನಿತ್ಕೊಂಡು ಎಲ್ಲ ಕೇಳಿಸ್ಕೊತಿರ್ತಾರೆ. ಲೋ ಸುಭಾಷ, ಆದ್ರೂ ಈ ಸಂಬಂಧ ಗಟ್ಟಿ ಆಗೋವರೆಗೂ ಒಸಿ ಆ ಹುಡ್ಗಿ ಹತ್ರ ನೋಡ್ಕೊಂಡ್ ಮಾತಾಡ್ಲಾ, ಆ ಹುಡ್ಗಿ ಮೊದ್ಲೇಯ ಏನೇ ಮನ್ಸಿಗೆ ಬಂದ್ರು ಡೈರೆಕ್ಟ್ ಆಗಿ ಹೇಳ್ಬಿಡ್ತಾಳ್ ಕಣ್ಲಾ, ಹುಷಾರು ಅಂತ ಈಶ್ವರಿ ಹೇಳ್ಕೊಡ್ತಿರ್ತಾಳೆ. ಸರಿ ಕಣವ ಅಂತ ಸುಭಾಷ ಹೇಳ್ತಿರ್ತಾನೆ. ಈ ಕಡೆ ವಿನಂತಿ ಸಾವಿತ್ರಿಗೆ ಹೇಳ್ತಿರ್ತಾಳೆ, ನೋಡ್ದವ ವಜ್ರದುಂಗ್ರೆಲ್ಲ ಕೊಟ್ಟು ಅವಳನ್ನ ಬುಟ್ಟಿಗೆ ಹಾಕ ಬಂದವನೆ ಅಂತ ವಿನಂತಿ ಹೇಳ್ಬೇಕಾದ್ರೆ, ಹೌದು ಕಣೆ, ಇನ್ನೊಂದ್ ವಿಷಯ ಗಮನಿಸ್ತಾ, ಅವಳಿಗೆ ಸುಳ್ಳು ಹೇಳಿದ್ರೆ ಇಷ್ಟ ಆಗಕ್ಕಿಲ್ವಂತೆ, ಹಂಗಿದ್ರೆ ಏನೇ ಅರ್ಥ, ಅವಳು ತುಂಬಾ ಒಳ್ಳೆಯವಳು ಅಂತ ಅರ್ಥ ಅಂತ ಸಾವಿತ್ರಿ ಹೇಳ್ಬೇಕಾದ್ರೆ, ಅವ್ವಾ ಹೇಳ್ಬೇಕು ಅಂದ್ರೆ ಈ ದಿಟ ಹೇಳುದು ನಿಯತ್ತಿಂದ ಇರೋದು ಅತ್ತೆ ಕುಟುಂಬಕ್ಕೆ ಆಗ್ ಬರಕಿಲ್ಲವಾ, ಬರೀ ಮೈ ತುಂಬಾ ಬರೀ ಸುಳ್ಳೆ ಅವ್ರದ್ರಲ್ಲಿ ತುಂಬಿರೋದು ಅಂತ ವಿನಂತಿ ಹೇಳ್ಬೇಕಾದ್ರೆ, ಹೂ ಕಣೆ, ಇದನ್ ಇಟ್ಕಂದೆ ಈ ಸುಭಾಷನ್ನ ಹೆಂಗಾರ ಮಾಡಿ ಸೋಲಿಸ್ಬೇಕು ಕಣೆ, ನೋಡೆ ಯಾವ್ದೇ ಕಾರಣಕ್ಕೂ ಈ ಮದ್ವೆ ನಡಿಬಾರ್ದು ಅಂತ ಸಾವಿತ್ರಿ ಹೇಳ್ಬೇಕಾದ್ರೆ, ಹೌದು ಕಣವ ನೀ ಹೇಳುದು ಕರೆಕ್ಟೇಯ ಅಂತ ವಿನಂತಿ ಹೇಳ್ತಿರ್ತಾಳೆ. ಹ್ಞೂ ಕಣೆ, ಇವ್ನ್ ಎಂತವನು ಅಂತ ನಮಗ್ ಮಾತ್ರ ಗೊತ್ತು,
ಇವ್ರ ದಾರಿಲೇ ಹೋಗಿ ಇವ್ರನ್ನ ಸಿಕ್ಕಾಕಿಸ್ಬೇಕು, ಬಾರೆ ಇಲ್ಲಿಂದ ಹೋಗುಮ ಅಂತ ಹೇಳ್ತಾ ವಿನಂತಿ ಮತ್ತೆ ಸಾವಿತ್ರಿ ಇಬ್ರು ಅಲ್ಲಿಂದ ಹೋಯ್ತಾರೆ. ಈ ಕಡೆ ವಿದ್ಯಾ ನಿದ್ದೆ ಹೋಗಿದ್ರು ಸಹ ಮತ್ತೆ ಎಚ್ಚರಿಕೆ ಆಗಿ ಇಷ್ಟೊಂದು ಗುಡುಗು ಮಿಂಚ್ ಬರ್ತದಲ್ಲ, ಗೌಡ್ರು ಬೇರೆ ಆಚೆನೆ ಮನಗವ್ರೆ, ಏನ್ ಮಾಡುದು ಅಂತ ಯೋಚನೆ ಮಾಡ್ತಾ ತಾನೇ ಧೈರ್ಯ ಮಾಡಿ ಭದ್ರನ್ನ ಎಬ್ಬಸಕ್ಕೆ ಅಂತ ಹೋಯ್ತಾಳೆ. ಆಗ ಭದ್ರ ಚೆನ್ನಾಗಿ ನಿದ್ದೆ ಮಾಡ್ಬಿಟ್ಟಿರ್ತಾನೆ. ಆಹಾ, ಮನ್ಕಂದಿರೋದ್ ನೋಡು, ಬಾಯಿ ಒಳಗಡೆ ಸೊಳ್ಳೆ ಹೋದ್ರು ಎಚ್ಚರಿಕೆ ಆಗಕ್ಕಿಲ್ಲ, ಆ ಪಾಟಿ ನಿದ್ದೆ ಹೊಡಿತಾವ್ರೆ ಅಂತ ಹೇಳ್ತಾ ವಿದ್ಯಾ ಹೋಗಿ ಗೌಡ್ರೆ ಗೌಡ್ರೆ ಎದ್ದಿಳಿ ಗೌಡ್ರೆ ಅಂತ ಎಬ್ಬಿಸ್ದಾಗ ಭದ್ರ ಬೆಚ್ಚಿ ಬಿದ್ದು ಎದ್ದೊಳ್ತಾನೆ. ಐ ಯಾಕಮ್ಮಿ ಎಬ್ಬಿಸ್ದೆ ಅಂತ ಭದ್ರ ಕೇಳ್ಬೇಕಾದ್ರೆ, ಅಲ್ಲ ಗೌಡ್ರೆ, ಇಷ್ಟೊಂದು ಗುಡುಗು ಮಿಂಚೆಲ್ಲ ಬತ್ತಾದೆ, ಅದು ನಿಮಗ್ ಗೊತ್ತಿಲ್ಲ? ಈಗ ನಾನ್ ನಿಮ್ಮನ್ನ ಬಂದು ತಟ್ಟಿ ಎಬ್ಬಿಸಿದ ತಕ್ಷಣ ನಿಮ್ಗೆ ಎಚ್ಚರಿಕೆ ಆಗೋಯ್ತೆ ಅಂತ ವಿದ್ಯೆ ಹೇಳ್ಬೇಕಾದ್ರೆ, ಏನು ಗುಡುಗು ಮಿಂಚೆ ಅಂತ ಹೇಳ್ತಾ ಭದ್ರ ತಲೆ ಮ್ಯಾಕ್ ಕೆತ್ತಿ ಆಕಾಶನ ನೋಡ್ತಿರ್ತಾನೆ. ಗೌಡ್ರೆ ಒಳಗ್ ಬಂದ್ ಮಲಿಕಳಿ ಅಂತ ವಿದ್ಯೆ ಹೇಳ್ಬೇಕಾದ್ರೆ, ಅಯ್ಯ ಬರೀ ಗುಡುಗು ಮಿಂಚೆ ಅಷ್ಟೇ ತಾನೆ, ಮಳೆ ಏನ್ ಬಂದಿಲ್ವಲ್ಲ, ನಾನ್ ಇಲ್ಲೇ ಮನಿಕತೀನಿ ಕಣ್ ಹೋಗು ಅಂತ ಹೇಳ್ತಾ ಭದ್ರ ಮತ್ತೆ ಮನಿಕತಾನೆ. ಅಯ್ಯೋ ಗೌಡ್ರೆ, ಇಂಥ ಸಮಯದಾಗೆ ಆಚೆ ಕಡೆ ಮನಿಕಬಾರ್ದು, ಬನ್ನಿ ಒಳಕ್ಕೆ ಅಂತ ವಿದ್ಯೆ ಕರಿಬೇಕಾದ್ರೆ, ಹೋಗಮ್ಮಿ ಸುಮ್ಕೆ, ಇಲ್ಲಿ ಎಷ್ಟ್ ಚೆನ್ನಾಗ್ ತಣ್ಣ ಗಾಳಿ ಬೀಸ್ತಾ ಇದೆ, ಅದಕ್ಕೆ ನಾನ್ ಇಲ್ಲೇ ಮನಿಕತೀನಿ ಅಂತ ಭದ್ರ ಹೇಳ್ತಾನೆ. ಅಯ್ಯೋ ಗೌಡ್ರೆ, ಇದು ಮಾಮೂಲಿ ಗಾಳಿ ಬಡ್ತಾ ಅಲ್ಲ, ಮಳೆ ಬರ್ಬೇಕಾದ್ರೆ ಬರೋ ಅಂತ ಗಾಳಿ ಬಡ್ತಾ, ಇದ್ರಲ್ಲಿ ಏನಾದ್ರೂ ಮನಿಕಂದ್ರೆ ಚಳಿ ಜ್ವರ ಬರ್ತದೆ, ನೀವ್ ಸುಮ್ಕೆ ನನ್ ಮಾತ್ ಕೇಳಿ ಒಳಗಡೆ ಬಂದ್ ಮನಿಕಲಿ ಅಂತ ವಿದ್ಯೆ ಹೇಳ್ಬೇಕಾದ್ರೆ, ಓಹೋ ಏನು ಪಿರುತಿ ಉಕ್ಕಿ ಹರಿತಾ ಇದೆ ಅಂತ ಭದ್ರ ಹೇಳ್ಬೇಕಾದ್ರೆ, ಹೌದು ಗೌಡ್ರೆ, ನಂಗ್ ಏನಾಗದೆ ಅಂತಾನೆ ಗೊತ್ತಿಲ್ಲ, ಪಿರುತಿ ಉಕ್ಕಿ ಉಕ್ಕಿ ಬರ್ತಾ ಇದೆ, ಸುಮ್ಕೆ ಮಾತಾಡೋದನ್ನ ನಿಲ್ಸಿ ಒಳಗ್ ಬಂದ್ ಮನಿಕಳಿ ಅಂತ ವಿದ್ಯೆ ಹೇಳ್ಬೇಕಾದ್ರೆ, ಈಗ್ಲೂ ನಿನ್ ಜಂಬಕ್ಕೇನ್ ಕಮ್ಮಿ ಇಲ್ಲ, ಸರಿ ಬರ್ತೀನಿರು ಅಂತ ಹೇಳ್ತಾ ಭದ್ರ ಬೆಡ್ಶೀಟು ದಿಂಬನ್ನೆಲ್ಲ ಎತ್ಕೊಂಡು ಬಂದು ಎಬ್ಬಿಸ್ಬಿಟ್ಲು. ಮತ್ತೆ ಆ ಕನ್ಸು ಬೀಳ್ತದೋ ಇಲ್ವೋ ಗೊತ್ತಿಲ್ಲ. ಛೆ, ನಿದ್ದೆಲ್ಲೂನು ಸಂತೋಷವಾಗಿರಕ್ಕೆ ಬಿಡಕ್ಕಿಲ್ಲ ಇವಳು, ಎಲ್ಲ ನನ್ ಟೈಮು. ಏಯ್ ನೀವ್ ಮುಂದಕ್ಕೆ ಹೋಗು, ನಾ ಹಿಂದೆ ಬರ್ತೀನಿ ಅಂತ ಹೇಳ್ತಾ ಭದ್ರ ದಿಂಬು ಮಂಚನೆಲ್ಲ ಎತ್ಕೊಂಡು ಮನಿ ಒಳಿಕ್ ಹೋಯ್ತಾನೆ. ಹೋಗಿ ಅಲ್ ಮನಿಕಳಿ ಅಂತ ವಿದ್ಯೆ ಹೇಳ್ಬೇಕಾದ್ರೆ, ಆ ಮನಿಕತೀನಿ ಹೋಗು ಅಂತ ಭದ್ರ ಹೇಳ್ತಾನೆ. ಅಷ್ಟೊತ್ಗೆ ಜೋರಾಗಿ ಗುಡುಗು ಮಿಂಚು ಬರ್ತದೆ. ಅದಕ್ಕೆ ವಿದ್ಯೆ ಎದ್ರಕಂದು ಭದ್ರನ್ನ ತಬ್ಕತಾಳೆ. ಅಷ್ಟೊತ್ಗೆ ಸರು ಮತ್ತೆ ಚಂಪಂಗು ಎಚ್ಚರಿಕೆ ಆಯ್ತದೆ. ಆಗ ಅವ್ರು ತಿರುಗ್ ನೋಡ್ದಾಗ ವಿದ್ಯಾ ಭದ್ರನ್ನ ತಬ್ಕೊಂಡಿರ್ತಾಳೆ. ಅದನ್ನ ನೋಡಿ ಇಬ್ರಿಗೂ ಶಾಕ್ ಆಯ್ತದೆ. ಅದೇ ಸಮಯದಾಗೆ ಆಚೆ ಕಡೆ ಮಿಂಚ್ ಹೊಡೆದಿದ್ದಕ್ಕೆ ಹುಲ್ಲಿನ ಮೆದೆಗೆ ಬೆಂಕಿ ಹತ್ಕತ್ತದೆ. ಈ ಕಡೆ ವಿದ್ಯಾ ಭದ್ರನ್ನ ತಬ್ಕೊಂಡಿರೋದಕ್ಕೆ ಭದ್ರಂಗೆ ಮೈಯೆಲ್ಲ ಕರೆಂಟ್ ಹೊಡ್ದಂಗೆ ಫೀಲ್ ಆಯ್ತಿರ್ತದೆ. ಚಂಪಕ್ಕ ಹೆಂಗೆ ಗಟ್ಟಿಯಾಗಿ ಬಾವನ್ನ ತಬ್ಬಿಡ್ಕೊಂಡವಳೆ ಅಕ್ಕ ನೋಡಿದ್ರಾ ಅಂತ ಸರು ಹೇಳ್ಬೇಕಾದ್ರೆ, ಹ್ಞೂ ಸರು ಅಂತ ಚಂಪಾ ಹೇಳ್ತಿರ್ತಾಳೆ. ಆಗ ವಿದ್ಯಾ ಭದ್ರನ್ನ ಇನ್ನು ಗಟ್ಟಿಯಾಗಿ ತಬ್ಬಿಡ್ಕೊಂಡಿದ್ದಾಗ, ಸರು ವಿದ್ಯಕ್ಕ ಬಾವನ್ನ ಬೇಕು ಅಂತಾನೆ ತಬ್ಬಿಡ್ಕೊಂಡಿರೋ ತರ ಕಾಣಿಸ್ತಿಲ್ವೇ ಅಂತ ಚಂಪಾ ಹೇಳ್ಬೇಕಾದ್ರೆ, ಹೌದು ಅಕ್ಕ, ಆದ್ರೆ ಇದನ್ನೇನಾದ್ರೆ ನಾವ್ ಕೇಳಿದ್ವಿ ಅಂತ ಅನ್ಕೋ, ಹಂಗೆಯ ಅಕ್ಕಂಗೆ ಕೋಪ ಉಕ್ಕಿ ಬರ್ತದೆ ಅಂತ ಸರು ಹೇಳ್ಬೇಕಾದ್ರೆ, ಹೆಚ್ಚಾಗಿ ಮಾತಾಡ್ಬೇಡ, ಬರೀ ಸೀನ್ ನೋಡ್ತಾ ಇರು ಅಂತ ಹೇಳ್ತಾ ಇಬ್ರು ಒಳಗಡೆ ನೆನಕ್ತಾ ಇವ್ರಿಬ್ರು ತಬ್ಕೊಂಡಿರೋದನ್ನ ನೋಡ್ತಾ ಎಂಜಾಯ್ ಮಾಡ್ತಿರ್ತಾರೆ. ಓಯ್ ಏನಿದು ಅಂತ ಭದ್ರ ಹೇಳ್ಬೇಕಾದ್ರೆ ವಿದ್ಯಾ ನಿಧಾನಕ್ಕೆ ಕಣ್ ತೆಗ್ದು ನೋಡ್ತಾಳೆ. ಆಗ ಅವಳು ಭದ್ರನ್ನ ತಬ್ಕೊಂಡಿರೋದ್ ನೋಡಿ ಹಂಗೆಯ ಕೈ ಬಿಟ್ಟು ಹಿಂದಕ್ಕೋಯ್ತಾಳೆ. ಹಂಗೆಯ ಒಬ್ರನ್ನೊಬ್ರು ಹಾಗೆ ನೋಡ್ತಿರ್ತಾರೆ. ಸಾರಿ ಗೌಡ್ರೆ, ಅದು ಜೋರಾಗಿ ಸಿಡ್ಲು ಬಡ್ತಾ ಬಂತಲ್ವೇ, ಅದಕ್ಕೆ ಹೊಸಿ ಭಯ ಆಯ್ತು ಅಂತ ವಿದ್ಯೆ ಹೇಳ್ಬೇಕಾದ್ರೆ, ಸರಿ ಆಯ್ತು ಅಂತ ಭದ್ರ ಹೇಳ್ತಾನೆ. ಅಷ್ಟೊತ್ಗೆ ಚಂಪಾ ಏನಿದು ಸೀದೋಗಿರೋ ವಾಸನೆ ಬತ್ತಾದಲ್ಲ ಅಂತ ಹಿಂದೆ ತಿರುಗಿ ಕಿಟಕಿ ಹತ್ರ ನೋಡ್ಬೇಕಾದ್ರೆ ಅಲ್ಲಿ ಹುಲ್ಲಿನ ಮೆದೆಗೆ ಬೆಂಕಿ ಹತ್ತಿರೋದನ್ನ ನೋಡ್ತಾಳೆ. ಅಯ್ಯಯ್ಯೋ ಬಾವ, ಹುಲ್ಲಿನ ಮೆದೆಗೆ ಸಿಡ್ಲು ಬಡ್ದು ಬೆಂಕಿ ಹತ್ಕೊಂಡದೆ ನೋಡಿ ಬಾವ ಅಂತ ಚಂಪಾ ತೋರಿಸ್ದಾಗ ಮನೆಯವರೆಲ್ರು ಗಾಬರಿಯಿಂದ ಆಚೆಗೆ ಬಂದು ನೋಡ್ತಾರೆ. ಅಷ್ಟೊತ್ಕಾಗ್ಲೆ ಅರ್ಧ ಭಾಗ ಹುಲ್ಲಿನ ಮೆದೆಗೆ ಬೆಂಕಿ ಬಿದೋಗಿರ್ತದೆ. ವಿದ್ಯಾ, ಸರು, ಚಂಪಾ, ಭದ್ರ ಎಲ್ರು ಸೇರಿ ಆ ಹತ್ತಿರೋ ಬೆಂಕಿನ ಆರಿಸ್ತಾರೆ. ಅಷ್ಟೊತ್ಗೆ ಮನೆಯಿಂದ ಕ್ವಾಟ್ಲೆ, ಅಮ್ಮಮ್ಮ ಎಲ್ರು ಅಲ್ಲಿ ಓಡೋಡ್ ಬರ್ತಾರೆ. ಕ್ವಾಟ್ಲೆನೂ ಅವ್ರ ಜೊತೆ ಸೇರಿ ಆ ಬೆಂಕಿನ ಆರಿಸ್ತಾನೆ. ಅಯ್ಯೋ ಬಾವ, ಒಳ್ಳೇದಾಯ್ತು, ಅಕ್ಕ ಏನಾದ್ರೂ ನಿಮ್ಮನ್ನ ಟೈಮ್ ಸರಿಯಾಗಿ ಒಳಗಡೆ ಕರ್ಕೊಂಡ್ ಹೋಗ್ಲಿಲ್ಲ ಅಂದಿದ್ರೆ ಏನಾಗಿರ್ತಿತ್ತು, ನೀವ್ ಮಲ್ಕೊಳೆ ಜಾಗದ ಹತ್ರನೆಯ ಸಿಡ್ಲೊಡ್ದದೆ, ನಿಮ್ಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗೋಗಿದ್ರೆ ಅಂತ ಸರು ಹೇಳ್ಬೇಕಾದ್ರೆ, ಹೋಗ್ಲಿ ಬಿಡು ಏನು ಆಗ್ಲಿಲ್ವಲ್ಲ ಅಂತ ಭದ್ರ ಹೇಳ್ತಿರ್ತಾನೆ. ಅಮ್ಮಮ್ಮ ಈ ತರ ಸಿಡ್ಲೊಡ್ದು ಬೆಂಕಿ ಹತ್ಕೊಂಡದಲ್ಲ, ಏನ್ ಮಾಡುದು ಅಂತ ಕ್ವಾಟ್ಲೆ ಕೇಳ್ಬೇಕಾದ್ರೆ, ನೋಡ್ಲಾ ಏನೇ ಇದ್ರೂನು ಒತ್ತಾರಕ್ ಮಾತಾಡ್ಕಮ್ಮ, ಎಲ್ರು ಹೋಗಿ ಮನಿ ಕಳಿ ಅಂತ ಅಮ್ಮಮ್ಮ ಹೇಳ್ದಾಗ ಎಲ್ರು ಅಲ್ಲಿಂದ ಹೋಯ್ತಾರೆ. ಅಮ್ಮಮ್ಮ ಅವ್ವ ಉಲ್ಕಿರವ, ಹೆಂಗೋ
ನನ್ ಮೊಮ್ಮಗನ್ನ ಬಚಾವ್ ಮಾಡ್ಬಿಟ್ಟೆ ಅಂತ ದ್ಯಾವ್ರಿಗೆ ಕೈ ಮುಗಿತಿರ್ತಾರೆ. ಇದನ್ನೆಲ್ಲ ನೋಡಿ ವಿದ್ಯೆ ಗಾಬರಿ ಪಡ್ಬೇಕಾದ್ರೆ, ಅಕ್ಕ ಸುಮ್ಕೆ ಹೇಳ್ಬಾರ್ದು ಕಣಕ, ನಿನ್ ಗಂಡನ್ ಮ್ಯಾಕೆ ನಿನ್ಗೆ ಶಾಣೆ ಪಿರುತಿ ಅದೆ. ಬಾವ ಮಲ್ಗಿರೋ ಜಾಗ್ದಾಗೆ ಸಿಡ್ಲು ಹೊಡಿತದೆ ಅಂತ ನಿನ್ ಮುಂಚೆನೆ ಗೊತ್ತಾಗೋಯ್ತು ನೋಡ್ದಾ. ನಮ್ಮಿಬ್ರು ಮನ್ಸ್ಗೂ ಅದ್ ಬರ್ಲಿಲ್ಲ ನೋಡು, ಆದ್ರೆ ನಿನ್ ಮನ್ಸಾಗೆ ಅದ್ ಬಂದದೆ. ಅದಕ್ಕೆಯ ಬಾವನ್ನ ಎಬ್ಬಿಸಿ ನೀನು ಮನೆ ಒಳಗ್ ಕರ್ಕೊ ಬಂದಿದಿ. ಸೂಪರ್ ಅಕ್ಕ ನೀನು ಅಂತ ಸರು ವಿದ್ಯೆಗೆ ಹೇಳ್ಬೇಕಾದ್ರೆ, ವಿದ್ಯನ್ ಮನ್ಸಲ್ ಮಾತ್ರ ಇನ್ನು ಆ ಭಯ ಹೋಗಿರಕ್ಕಿಲ್ಲ. ಹಂಗೆ ಅವಳು ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ಅಮ್ಮಮ್ಮ ನಡ್ಮನೇಲಿ ಕುತ್ಕೊಂಡು, ಅವ್ವ ಉಲ್ಕಿರವ, ನನ್ ಮನೆಯವ್ರಿಗೆ ಯಾವ್ದೇ ರೀತಿ ಅಪಾಯ ಬರ್ದಿರಂಗೆ ನೀನೇ ಕಾಪಾಡ್ಬೇಕು ಕಣವ, ಯಾಕವ ಹಿಂಗ್ ಮಾಡ್ತಿದಿ ಅಂತ ಅಮ್ಮಮ್ಮ ದೇವ್ರಿಗೆ ಕೈ ಮುಗಿಬೇಕಾದ್ರೆ, ಅವ್ವ ನೀ ಹೇಳದ್ದನ್ನ ಕೇಳ್ತಿದ್ದಂಗೆ ನನ್ ಎದೆಗೆ ಸಿಡ್ಲು ಬಡ್ದಂಗಾಯ್ತು ಕಣವ. ಮನೆಯಿಂದ ಆಚೆ ಉಲ್ಮೆದೆಗೆ ಬಿದ್ದಿದ್ದಕ್ಕೆ ಏನೋ ಸರಿ ಹೋಯ್ತು, ಅದೇ ಮನೆ ಒಳಗಡೆನೋ ಮನೆ ಮೇಲೋ ಬಿದ್ದಿದ್ರೆ ಏನವ ಗತಿ ಆಯ್ತಿತ್ತು. ನನಗೇನೋ ಇದು ಒಳ್ಳೆ ಶಕುನ ಅಲ್ಲ ಅಂತ ಅನ್ನಿಸ್ತಾದೆ ಕಣವ ಅಂತ ಸಾವಿತ್ರಿ ಹೇಳ್ಬೇಕಾದ್ರೆ, ಅದನ್ನ ಕೇಳಿ ಅಮ್ಮಮ್ಮಂಗೆ ಭಯ ಆಯ್ತಿರ್ತದೆ. ಅದು ಅಲ್ದೆ ಮನೆಗೆ ಇನ್ನೊಬ್ಳು ಸೊಸೆ ಬರೋ ಟೈಮ್ ಆಗೆ ಹಿಂಗಾಗದೆ ಅಂದ್ರೆ, ಒಂದ್ ವೇಳೆ ಆ ಹುಡ್ಗಿ ಬರ್ತಾ ಇರೋ ಟೈಮು ಸರಿ ಇಲ್ವೋ ಏನೋ ಅಂತ ಸಾವಿತ್ರಿ ಹೇಳ್ಬೇಕಾದ್ರೆ, ಇದನ್ನ ಕೇಳಿ ಈಶ್ವರಿ ಮತ್ತೆ ಚಿತ್ರನ್ಗೆ ಕೋಪ ಬರ್ತಿರ್ತದೆ. ನನಗೇನೋ ಈ ಮದ್ವೆನ ನಿಶ್ಚಯ ಮಾಡಕ್ಕಿಂತ ಮುಂಚೆನೆ ಒಂದಲ್ಲ ಎರಡ್ ಸಲಿ ಯೋಚನೆ ಮಾಡಿ ತೀರ್ಮಾನ ತಗೋಬೇಕು ಅಂತ ಅನ್ನಿಸ್ತಾ ಇದೆ. ಮನ್ಸಿಗೆ ಏನ್ ಅನ್ಸೋದೋ ಅದನ್ನ ಹೇಳಿದೀನಿ ಕಣವ ಅಂತ ಸಾವಿತ್ರಿ ಹೇಳ್ಬೇಕಾದ್ರೆ ಅನ್ಕೊಂಡೆ, ಸಾವಿತ್ರಿ ಇವ್ರಿನ್ನೂ ಅಡ್ಬಾಯ್ ಹಾಕಿಲ್ವಲ್ಲ ಅಂತ. ಅಲ್ಲ, ಎಲ್ಲೋ ಬಿದ್ದಿರೋ ಸಿಡ್ಲಿಗೆ ನಮ್ ತಲೆಗ್ ತಂದ್ ಕಟ್ತಾ ಇದೆಯಲ್ಲ. ಅಲ್ಲ ಸಾವಿತ್ರಿ, ನನ್ನ ಮಗನ್ಗೆ ಒಳ್ಳೆ ಜಾಗದಾಗೆ ಹೆಣ್ ಸಿಕ್ಕದೆ ಅಂತ ನೀನ್ ಯಾಕೆ ಇಷ್ಟೊಂದು ಹುರ್ಕತಿದಿ? ಎಲ್ಲೋ ಸಿಡ್ಲು ಹೊಡಿತು ಅಂತ ನನ್ ಮನೆ ಮದ್ವೆನ ನಿಲ್ಸಕ್ ಬಂದಿದೀರಾ ಅಂತ ಈಶ್ವರಿ ಗದರ್ತಾಳೆ. ಅಯ್ಯೋ ಅತ್ಗೆ, ಹಂಗಲ್ಲ ಅತ್ಗೆ, ಮನೆಗೆ ಸೊಸೆ ಬರುಕು ಮುಂಚೆನೆಯ ಹಿಂಗಾಗದೆ ಅಂದ್ರೆ ನಮ್ಗೂ ಹಸಿ ಭಯ ಅಲ್ವೇ? ಬರುಕ್ ಮುಂಚೆನೆಯ ಹಿಂಗೆ ಅಂದ್ರೆ ಬಂದ್ಮೇಲೆ ಇನ್ನೇನೇನಾಗುತ್ತೋ ಅಂತ ಸಾವಿತ್ರಿ ಹೇಳ್ಬೇಕಾದ್ರೆ, ಬಂದ್ಮ್ಯಾಕೆ ಅದನ್ನ ನೋಡ್ಕೊಳಮ್ಮ. ಈಗ ಸುಮ್ಕೆ ಬ್ಯಾಡ್ದೆ ಇರೋದನ್ನೆಲ್ಲ ಮಾತಾಡ್ಬೇಡ. ನನ್ ಸೊಸೆ ಬರೋ ಟೈಮ್ನಾಗೆ ಮನೆಗೆ ಸಿಡ್ಲು ಹೊಡಿತದೆ ಅಂತ ಹೇಳ್ಬೇಡ. ಆಮೇಕೆ ನಾನಂತೂ ಸುಮ್ಕೆ ಇರಕ್ಕಿಲ್ಲ, ಎಷ್ಟೇ ಆದ್ರೂ ಅವಳು ನನ್ ಸೊಸೆ ಅಂತ ಈಶ್ವರಿ ಹೇಳ್ಬೇಕಾದ್ರೆ, ಇನ್ನೂ ಬಂದೇ ಇಲ್ಲ ಅಷ್ಟ್ರಲ್ಲೇ ಸೊಸೆ ಅಂತ ಎಲ್ಲ ಹೆಂಗ್ ವಹಿಸ್ಕೊಂಡ್ ಮಾತಾಡ್ತಾವ್ರೆ ನೋಡವ ಅಂತ ವಿನಂತಿ ಹೇಳ್ತಿರ್ತಾಳೆ. ಹಂಗೆ ಇಬ್ರುನು ಬಾಯಿಗೆ ಬಂದಂಗ್ ಮಾತಾಡ್ತಿರ್ತಾರೆ. ಈ ಕಡೆ ಈಶ್ವರಿ ಚಿತ್ರ ಮಾತಾಡ್ತಿದ್ರೆ, ಆ ಕಡೆ ಸಾವಿತ್ರಿ ಮತ್ತೆ ವಿನಂತಿ ಇಬ್ರು ಮಾತಾಡ್ತಿರ್ತಾರೆ. ಇದನ್ನೆಲ್ಲ ಕೇಳಿ ಅಮ್ಮಮ್ಮ ಮತ್ತೆ ಮೋಹನ ಇಬ್ರಿಗೂನು ತುಂಬಾನೇ ಬೇಜಾರಾಯ್ತದೆ. ಇಬ್ರು ಜಗಳ ನಿಲ್ಸಿಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿರ್ತಾರೆ. ಅಷ್ಟೊತ್ಗೆ ಶಿವರಾಮೇಗೌಡ್ರು ಮತ್ತೆ ಗೋವಿಂದ್ ಇಬ್ರು ಮನೆಗ್ ಬರ್ತಿರ್ತಾರೆ. ಅದನ್ನ ಅಮ್ಮಮ್ಮ ನೋಡಿ, ಏಯ್ ಇಬ್ರು ಬಾಯ್ ಮುಚ್ಚಿರಿ ಸಾಕು, ಶಿವರಾಮ ಬತ್ತಾವನೆ ಅಂತ ಅಮ್ಮಮ್ಮ ರೇಗಾಡ್ತಾರೆ. ಆಗ ಇಬ್ರು ಸೈಲೆಂಟ್ ಆಯ್ತಾರೆ. ಅಯ್ಯಯ್ಯಯ್ಯಯ್ಯ, ಏನದು ಒಳ್ಳೆ ಮೀನ್ ಮಾರ್ಕೆಟ್ ತರ ಇಷ್ಟೊಂದ್ ಜೋರಾಗ್ ಸೌಂಡ್ ಬತ್ತಾದಲ್ಲ, ಏನವ ಅದೆಲ್ಲ ಅಂತ ಗೋವಿಂದು ಕೇಳ್ತಾನೆ. ಏನದು ಮನೆ ಒಳಗ್ ಬತ್ತಿದಂಗೆ ಹಿಂಗ್ ಗಲಾಟೆ ಆಯ್ತಾದಲ್ಲ, ಏನ್ ಆಕಾಶನೇ ಮೇಲೆ ಬಿತ್ತು ಅನ್ನೋ ತರ ಆಡ್ತಿದ್ದೀರಲ್ಲ ಅಂತ ಗೋವಿಂದು ಕೇಳ್ಬೇಕಾದ್ರೆ, ಈಶ್ವರಿ ಸಾವಿತ್ರಿನ ಕೋಪದಿಂದ ಗುರಾಯಿಸ್ತಾ ಇರ್ತಾಳೆ. ಲೋ ಗೋವಿಂದು, ಇದೆಲ್ಲ ಹೆಂಗಸ್ರುಗಳ ಮಧ್ಯೆ ನಡೀತಾ ಇರೋ ವಿಷಯ, ಸುಮ್ಕೆ ಅದ್ರ ಮಧ್ಯೆ ನಾವು ತಲೆ ಹಾಕದ್ ಬೇಡ ಕಣ್ಲ. ನೋಡ್ಲಾ, ಇವ್ರ ಮಧ್ಯೆ ಏನಾದ್ರೆ ನಾವ್ ಹೋದ್ವಿ ಅಂತಂದ್ರೆ ನಿನ್ ನೆಮ್ಮದಿನೂ ಹಾಳಾಗೋಯ್ತದೆ, ನನ್ ನೆಮ್ಮದಿನೂ ಹಾಳಾಗೋಯ್ತದೆ. ಸುಮ್ಕೆ ಅದ್ರ ಬಗ್ಗೆ ವಿಚಾರಿಸ್ತಾ ಇರೋದೇ ಒಳ್ಳೇದು ಅಂತ ಶಿವರಾಮೇಗೌಡ್ರು ಹೇಳ್ತಾರೆ. ಲೋ ಶಿವರಾಮ, ನಿನ್ನೆ ರಾತ್ರಿ ಔಟ್ ಹೌಸ್ ಹತ್ರ ಸಿಡ್ಲು ಹೊಡ್ದದೆ ಕಣ್ಲ ಅಂತ ಅಮ್ಮಮ್ಮ ಹೇಳ್ಬೇಕಾದ್ರೆ, ಹೂ ಕಣವ, ನಾನು ಒತ್ತಾರೆ ನೀ ಆಚೆ ಹೋಗ್ಬೇಕಾದ್ರೆ ನೋಡ್ದೆ. ಆಫೀಸರ್ಗಳಿಗೆ ಬಂದು ನೋಡಕ್ ಹೇಳಿದೀನಿ, ಅವ್ರ ಏನು ಎತ್ತ ಅಂತ ನೋಡ್ತಾರೆ. ಅವ್ವ, ನಾವು ಮನೆ ಕಟ್ಬೇಕಾದ್ರೇನೆ ಭದ್ರವಾಗೆ ಕಟ್ಟಿದೀವಿ, ನೀನು ಸಿಡ್ಲು ಹೊಡಿತದೆ ಅಂತ ಭಯ ಪಡ್ಬೇಡ, ಏನು ಆಗಕ್ಕಿಲ್ಲ ಕಣವ ಅಂತ ಶಿವರಾಮೇಗೌಡ್ರು ಅಮ್ಮಮ್ಮಂಗೆ ಸಮಾಧಾನ ಮಾಡ್ತಿರ್ತಾರೆ. ಅಷ್ಟೊತ್ಗೆ ಗೋವಿಂದ್ಗೆ ಮೆಡಿಕಲ್ ಕಾಲೇಜಿಂದ ಫೋನ್ ಬರ್ತದೆ. ಅಣ್ಣ, ಮೆಡಿಕಲ್ ಕಾಲೇಜಿಂದ ಫೋನ್ ಬತ್ತದೆ ಅಂತ ಗೋವಿಂದ್ ಹೇಳ್ಬೇಕಾದ್ರೆ, ಅದೇನು ಅಂತ ಕೇಳಲ್ಲ, ಸ್ಪೀಕರ್ ಆನ್ ಮಾಡು ಅಂತ ಶಿವರಾಮೇಗೌಡ್ರು ಹೇಳ್ತಾರೆ. ಆಗ ಮೆಡಿಕಲ್ ಕಾಲೇಜಿಂದ ದೊಡ್ಡ ಡಾಕ್ಟ್ರು ಅವ್ರಿಗೆ ಕಾಲ್ ಮಾಡಿರ್ತಾರೆ. ಸರ್, ನೀವು ನಮ್ ಕಾಲೇಜ್ಗೆ ಬಂದಿದ್ದಾಗ ಇಲ್ಲಿ ಪ್ರತಿ ಸೆಮಿಸ್ಟರ್ ಅಲ್ಲಿ ಯಾರು ಫಸ್ಟ್ ರ್ಯಾಂಕ್ ತಗೋತಾರೋ ಅವ್ರಿಗೆ ನೆಕ್ಸ್ಟ್ ಸೆಮಿಸ್ಟರ್ಗೆ ಏನ್ ಬೇಕೋ ಆ ಪೂರ್ತಿ ಫೀಸ್ ನ ನೀವೇ ಕೊಡ್ತೀನಿ ಅಂತ ಹೇಳಿದ್ರಿ ಅಂತ ಆ ಡಾಕ್ಟರ್ ಹೇಳ್ಬೇಕಾದ್ರೆ, ಹೌದು ಮೇಡಮ್, ನನ್ಗೆ ಜ್ಞಾಪಕ ಇದೆ, ಹೇಳಿ ಅಂತ ಶಿವರಾಮೇಗೌಡ್ರು ಹೇಳ್ತಾರೆ. ಆ ರಿಸಲ್ಟ್ ಇವಾಗ ಬಂದಿದೆ ಸರ್, ನಿಮ್ ಅಪಾಯಿಂಟ್ಮೆಂಟ್ ಸಿಕ್ತು ಅಂತಂದ್ರೆ ಮೊದಲನೇ ಪ್ರೈಸ್ ತಗೊಂಡಿರೋರ್ಗೆ ಕೊಡ್ಬೇಕಾಗಿರೋ ಸ್ಕಾಲರ್ಶಿಪ್ ನ ಕೊಡೋಣ ಅಂತ ಅನ್ಕೊಂಡಿದೀವಿ. ಅದಕ್ಕೆ ಒಂದು ದೊಡ್ಡದಾಗಿ ಫಂಕ್ಷನ್ ಇಟ್ಕೋಬೇಕು ಅಂತ ಅನ್ಕೊಂಡಿದೀವಿ ಅಂತ ಡಾಕ್ಟರ್ ಹೇಳ್ಬೇಕಾದ್ರೆ, ಹೌದಾ, ಒಂದ್ ನಿಮಿಷ ತಡೀರಿ ಅಂತ ಹೇಳ್ತಾ ಶಿವರಾಮೇಗೌಡ್ರು ಗೋವಿಂದ್ ಅವ್ರ ಹತ್ರ ನೆಕ್ಸ್ಟ್ ಯಾವ ಡೇಟ್ ಫ್ರೀ ಇದೀನಿ ಅಂತ ಕೇಳ್ಕತಾರೆ. ಅದೇ ಡೇಟ್ನಾಗೆ ಫಂಕ್ಷನ್ ಇಟ್ಕೊಳ್ಳಿ ಅಂತ ಶಿವರಾಮೇಗೌಡ್ರು ಹೇಳ್ತಾರೆ. ಆಮೇಲೆ ಇನ್ನೊಂದ್ ವಿಷಯ ಮೇಡಮ್ ಅವರೇ, ಇವಾಗ ನಮ್ ಮನೇಲಿ ಒಂದು ಶುಭ ಕಾರ್ಯ ಇಟ್ಕೊಂಡಿದೀವಿ, ಎಲ್ಲಾ ಅದ್ರಲ್ಲಿ ಸ್ವಲ್ಪ ಬಿಸಿ ಇರ್ತೀವಿ. ಅದಕ್ಕೆ ಇದೆಲ್ಲ ಮುಗಿದ್ಮ್ಯಾಕೆ ನಾನ್ ನಿಮ್ಗೆ ಒಂದು ಡೇಟ್ ಹೇಳ್ತೀನಿ, ಅವತ್ತೆಯ ಇದನ್ನೆಲ್ಲ ಇಟ್ಕೊಳ್ಳುಮ ಅಂತ ಶಿವರಾಮೇಗೌಡ್ರು ಹೇಳ್ತಾರೆ. ಓ
ಓ ಹೌದಾ ಸರ್, ಸರಿ ಆಯ್ತು, ಹಾಗೆ ಮಾಡೋಣ ಅಂತ ಡಾಕ್ಟರ್ ಹೇಳ್ಬೇಕಾದ್ರೆ, ಆಮೇಲೆ ಮೇಡಮ್ ಈ ಸಲಿ ಸೆಮಿಸ್ಟರ್ ಅಲ್ಲಿ ಫಸ್ಟ್ ರ್ಯಾಂಕ್ ತಗೊಂಡಿರೋರು ವಿದ್ಯಾರ್ಥಿನಿ ಯಾರು ಅಂತ ನಾವ್ ತಿಳ್ಕೊಬೋದೆ ಅಂತ ಶಿವರಾಮೇಗೌಡ್ರು ಕೇಳ್ಬೇಕಾದ್ರೆ, ಖಂಡಿತ ಸರ್, ಬೇರೆ ಯಾರು ಅಲ್ಲ, ನಿಮ್ ಸೊಸೆ ವಿದ್ಯಾ ಅಂತ ಆ ಡಾಕ್ಟರ್ ಹೇಳ್ತಿದ್ದಂಗೆ ಅದನ್ನ ಕೇಳಿ ಮನೆಯವ್ರೆಲ್ರಿಗೂ ಶಾಕ್ ಆಯ್ತದೆ. ಆದ್ರೆ ಅಮ್ಮಮ್ಮ ಮತ್ತೆ ಕ್ವಾಟ್ಲೆ ಮೋಹನ್ ಅವರು ತುಂಬಾನೇ ಖುಷಿ ಪಡ್ತಿರ್ತಾರೆ. ಆಹಾಹಾ, ನನ್ ಮೊಮ್ಮಗಳು ತುಂಬಾ ಬುದ್ಧಿವಂತೆ, ಮನೇಲಿ 1000 ಸಮಸ್ಯೆ ಬಂದ್ರೂನು ಓದಿನ ವಿಷಯದಾಗೆ ತುಂಬಾ ಬುದ್ಧಿವಂತೆ ಅವಳು ಅಂತ ಹೇಳ್ಕೊಂಡು ಅಮ್ಮಮ್ಮ ಖುಷಿ ಪಡ್ತಿರ್ತಾರೆ. ಅವ್ವ, ಒಂದ್ ವೇಳೆ ಕಾಪಿ ಹೊಡ್ದಿ ಪಾಸ್ ಆಗಿದಾಳೋ ಏನೋ ಅಂತ ವಿನಂತಿ ಹೇಳ್ಬೇಕಾದ್ರೆ, ಇದ್ರೂ ಇರ್ಬೋದು ಕಣೆ ಅಂತ ಸಾವಿತ್ರಿ ಹೇಳ್ತಿರ್ತಾಳೆ. ಹಾಗೆ ಸರ್, ಇನ್ನೊಂದ್ ವಿಷಯ, ನೀವು ಫಂಕ್ಷನ್ಗೆ ಬರ್ಬೇಕಾದ್ರೆ ನಿಮ್ ಮಗ ಭದ್ರೇಗೌಡ್ರು ಹಾಗೆ ನಿಮ್ ತಮ್ಮನ್ ಮಗ ಸುಭಾಷನ್ನು ಕರ್ಕೊಂಡ್ ಬರ್ಬೇಕು ಸರ್ ಅಂತ ಡಾಕ್ಟರ್ ಹೇಳ್ಬೇಕಾದ್ರೆ, ಅವ್ರಿಬ್ರು ಯಾಕವ ಅಂತ ಶಿವರಾಮೇಗೌಡ್ರು ಕೇಳ್ತಾರೆ. ಸರ್, ನಾವು ಮೆಡಿಕಲ್ ಕ್ಯಾಂಪ್ ಹೋಗಿದ್ದಾಗ ಅವ್ರಿಬ್ರು ತುಂಬಾನೇ ಸಾಹಸ ಮಾಡಿ ಕಾಡ್ಗೋಗಿ ಔಷಧಿನ ತಗೊಂಡ್ ಬಂದು ಜನರ ಜೀವ ಉಳಿಸಿದ್ದಾರೆ. ಅದಕ್ಕೆ ಅವ್ರನ್ನ ನಮ್ ಕಡೆಯಿಂದ ಸನ್ಮಾನ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಅಂತ ಡಾಕ್ಟರ್ ಹೇಳ್ಬೇಕಾದ್ರೆ, ಅದನ್ನ ಕೇಳಿ ಮನೆಯವ್ರೆಲ್ರಿಗೂ ಖುಷಿ ಆಯ್ತದೆ. ತುಂಬಾನೇ ಖುಷಿ ಆಯ್ತು ಡಾಕ್ಟ್ರೆ, ಖಂಡಿತ ಅವ್ರನ್ನ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಶಿವರಾಮೇಗೌಡ್ರು ಕಾಲ್ ಕಟ್ ಮಾಡ್ತಾರೆ. ಭಾವ, ಇದೆಲ್ಲ ನನ್ ಸೊಸೆ ಬರ್ತಾ ಇರೋ ಕಾಲ್ಗುಣದಿಂದ ನಮ್ ಸುಭಾಷನ್ಗೆ ಇಂಥ ಸನ್ಮಾನ ಎಲ್ಲ ಸಿಗ್ತಾವೆ ಅಂತ ಹೇಳ್ಕೊಂಡು ಈಶ್ವರಿ ಖುಷಿ ಪಡ್ಬೇಕಾದ್ರೆ, ಸಾವಿತ್ರಿ ಮತ್ತೆ ವಿನಂತಿ ಇಬ್ರು ಮೂತಿ ತಿರ್ಗಿಸ್ತಿರ್ತಾರೆ. ಲೋ ಭದ್ರ, ಲೋ ಸುಭಾಷ, ನಿಮ್ಮಿಬ್ರು ನೆನ್ಸ್ಕಂದ್ರೆ ನನ್ಗೆ ಭಾರಿ ಖುಷಿ ಆಯ್ತದೆ ಕಣ್ಲಾ ಅಂತ ಶಿವರಾಮೇಗೌಡ್ರು ಹೇಳ್ಬೇಕಾದ್ರೆ, ಥ್ಯಾಂಕ್ಸ್ ಅಪ್ಪಯ್ಯ ಅಂತ ಭದ್ರ ಹೇಳ್ತಾನೆ. ಥ್ಯಾಂಕ್ಸ್ ದೊಡಪ್ಪ ಅಂತ ಸುಭಾಷನು ಹೇಳ್ತಾನೆ. ಈ ಕಡೆ ಮನೆ ಎಲ್ಲ ಕ್ಲೀನ್ ಮಾಡ್ಬೇಕಾದ್ರೆ ವಿದ್ಯೆಗೆ ದುಡ್ಡು ಸಿಗ್ತದೆ. ಚಂಪಾ, ಈ ದುಡ್ಡು ನಿಂದೆ ಅಂತ ವಿದ್ಯೆ ಕೇಳ್ಬೇಕಾದ್ರೆ, ಹೂ ವಿದ್ಯಕ್ಕ, ಅದು ನಂದೇಯ, ನಾನೇ ಅಲ್ಲಿ ಇಟ್ಟಿದ್ದೆ ಅಂತ ಚಂಪಾ ಹೇಳ್ದಾಗ, ಸರಿ ಚಂಪಾ, ನೀನ್ ಬ್ಯಾಗ್ನಾಗ ಇದ್ನ ಇಡ್ನೆ ಅಂತ ವಿದ್ಯಾ ಕೇಳ್ತಾಳೆ. ವಿದ್ಯಕ್ಕ, ಬ್ಯಾಗ್ ಒಳಗಡೆ ಪರ್ಸದೆ, ಅದ್ರೊಳಗಡೆ ಇಟ್ಬಿಡಿ ಅಂತ ಚಂಪಾ ಹೇಳ್ತಾಳೆ. ಸರಿ ಆಯ್ತು ಅಂತ ವಿದ್ಯಾ ಬ್ಯಾಗ್ ತೆಗ್ದು ಆ ದುಡ್ಡನ್ನ ಇಡಕ್ಕೆ ಅಂತ ಹೋದಾಗ, ಅಲ್ಲಿ ಚಂಪೊಂದು SSLC ಮಾರ್ಕ್ಸ್ ಕಾರ್ಡ್ ಸಿಗ್ತದೆ. ಅದನ್ನ ನೋಡಿ ವಿದ್ಯೆನೇ ಶಾಕ್ ಆಯ್ತಾಳೆ. ಯಾಕಂದ್ರೆ ಅವಳು ವಿದ್ಯೆಗಿಂತ ಜಾಸ್ತಿ ಮಾರ್ಕ್ಸ್ ನ ತೆಗ್ದಿರ್ತಾಳೆ. ಚಂಪಾ, ಚಂಪಾ, ನೀನ್ SSLC ಸರ್ಟಿಫಿಕೇಟ್ ಅಲ್ವೇ ಅಂತ ವಿದ್ಯಾ ಕೇಳ್ಬೇಕಾದ್ರೆ, ಹೌದು ವಿದ್ಯಕ್ಕ ಅಂತ ಚಂಪಾ ಹೇಳ್ತಾಳೆ. ಏನ್ ಚಂಪಾ, ಇಷ್ಟೊಂದ್ ಮಾರ್ಕ್ಸ್ ತಗೊಂಡಿದ್ಯಾ ಅಂತ ವಿದ್ಯಾ ಕೇಳ್ಬೇಕಾದ್ರೆ, ವಿದ್ಯಕ್ಕ, ಅದೇ ನನ್ ಮಾರ್ಕ್ಸ್ ಅಷ್ಟೇಯ ಅಂತ ಚಂಪಾ ಹೇಳ್ತಾಳೆ. ಅಯ್ಯೋ ಚಂಪಾ, ನಾನು SLC ಆಗೆ ನಿಮ್ಗಿಂತ 5 ಮಾರ್ಕ್ಸ್ ಕಮ್ಮಿ ತಕೊಂಡೀವ್ನಿ ಗೊತ್ತೇ. 10th ಅಲ್ಲಿ ಇಷ್ಟೊಂದ್ ಮಾರ್ಕ್ಸ್ ತಕೊಂಡಿದ್ದೀರಿ, ಇಷ್ಟೊಂದ್ ಚೆನ್ನಾಗ್ ಮಾರ್ಕ್ಸ್ ತಕೊಂಡು ಯಾಕ್ ಚಂಪಾ ನೀನ್ ಮುಂದಕ್ ಓದ್ಲಿಲ್ಲ ಅಂತ ವಿದ್ಯಾ ಕೇಳ್ತಾಳೆ. ವಿದ್ಯಕ್ಕ, ನನಗೂ ಓದ್ಬೇಕು ಅಂತ ಶಾನೆ ಆಸೆ ಇತ್ತು, ತುಂಬಾ ಕನ್ಸ್ಗಳನ್ನ ಕಟ್ಕೊಂಡಿದ್ದಿ, ಆದ್ರೆ ಏನ್ ಮಾಡಕ್ಕಾದದ್ದು ಅಂತ ಚಂಪಾ ಹೇಳ್ಬೇಕಾದ್ರೆ, ಚಂಪಾ, ನಿನ್ ಆಸೆ ಏನಿದದ್ ಹೇಳು ಅಂತ ವಿದ್ಯಾ ಕೇಳ್ತಾಳೆ. ವಿದ್ಯಕ್ಕ, ನಮ್ ಊರ್ನಾಗೆ ಒಂದು ಟೆಂಟ್ ಹೌಸ್ ಇತ್ತು, ಅಲ್ಲಿ ನಮ್ಮ ಅಪ್ಪಯ್ಯ ಯಾವಾಗ್ಲೂ ಕರ್ಕೊಂಡ್ ಹೋಗನು. ಅಲ್ಲಿ ತುಂಬಾ ಪಿಕ್ಚರ್ಗಳನ್ನ ನೋಡಿವ್ನಿ. ಆ ಪಿಕ್ಚರ್ನ ನೋಡ್ತಾ ನೋಡ್ತಾ ನಾನು ಇದೇ ತರ ಲಾಯರ್ ಆಗ್ಬೇಕು ಅಂತ ಎಷ್ಟೋ ಕಿತ ಅನ್ಕೊಂಡೀವ್ನಿ. ತಪ್ಪು ಮಾಡದೇ ಇರೋರ್ಗೆ ಶಿಕ್ಷೆ ಆಗ್ಬಾರ್ದು, ಹಂಗಿಯ ತಪ್ಪು ಮಾಡಿರೋರು ತಪ್ಪಿಸ್ಕೋಬಾರ್ದು ಅಂತ ನಾನ್ ಲಾಯರ್ ಆಗ್ಬೇಕು ಅಂತ ಶಾನೆ ಆಸೆ ಪಟ್ಟಿದ್ದೆ. ಆಮೇಲೆ ಎಲ್ಲಾಯ್ತದ ಹೇಳಿ ಅಕ್ಕ, ಎಲ್ಲಾ ಹೆಣ್ಮಕ್ಳು ಬರೀ ಕನ್ಸ್ ಕಾಣೋದೇ ಆಯ್ತು. ಅದು ಯಾರ್ ಜೀವನದಲ್ದಿಗೂ ದಿಟ ಆಗಕ್ಕಿಲ್ಲ, ಲಕ್ಷಕ್ಕೊಬ್ರಿಗೆ ಈ ಆಸೆ ನೆರವೇರ್ತದಷ್ಟೇ ಅಂತ ಚಂಪಾ ಹೇಳ್ಬೇಕಾದ್ರೆ, ಚಂಪಾ, ಆ ಲಕ್ಷದಲ್ಲಿ ಒಬ್ಳು ನೀನ್ ಯಾಕೆ ಆಗಿರ್ಬಾರ್ದು ಹೇಳು? ಎಲ್ಲಾ ಹೆಣ್ಮಕ್ಳು ಮನ್ಸ್ ಮಾಡಿದ್ರೆ ಖಂಡಿತ ಗೆದ್ದೇ ಗೆಲ್ತಾರೆ. ನೋಡು ಚಂಪಾ, ಈಗ್ಲೂ ಏನು ಟೈಮ್ ಇರೋಗಿಲ್ಲ, ನೀನ್ ಈಗ್ಲೂ ಮನ್ಸ್ ಮಾಡಿದ್ರೆ ಈಗ್ಲೂ ಓದ್ಬೋದು ಗೊತ್ತೇ. ಹೌದು, ನೀನು ಓದದ್ ನಿಲ್ಸಿ ಎಷ್ಟ್ ದಿವ್ಸ ಆಯ್ತು ಹೇಳು ಅಂತ ವಿದ್ಯಾ ಕೇಳ್ಬೇಕಾದ್ರೆ, ಅದು PUCನಾಗೆ 1 ವಾರ ಅಷ್ಟೇನೆಯ ಕಾಲೇಜ್ಗೆ ಓದದ್ದು. ಅದಾದ್ಮೇಕೆ ನಮ್ಮವ್ವ ತೀರೋದ್ರು. ಆಗ ಅಪ್ಪಯ್ಯ, ನೀನು ಕಾಲೇಜ್ಗೆ ಹೋಗ್ಬೇಡ, ಗೌಡ್ರ ಮನೆಯಾಗೆ ಕೆಲ್ಸ ಮಾಡ್ಕೊಂಡಿರು ಅಂತ ನನ್ನನ್ನ ಕರ್ಕ ಬಂದು ಇಲ್ಲಿ ಸೇರ್ಸಿದ್ರು ಅಂತ ಚಂಪಾ ಹೇಳ್ಬೇಕಾದ್ರೆ, ನೋಡು ಚಂಪಾ, ನೀನ್ ಇವಾಗ್ಲೂ ಮನ್ಸ್ ಮಾಡಿದ್ರು ನೀನ್ ನಿಲ್ಸಿರೋ ಓದನ್ನ ಮತ್ತೆ ಮುಂದುವರ್ಸ್ಬೋದು. ನಾನ್ ನಿನ್ಗೆ ಜೊತೆಯಾಗಿ ನಿಲ್ತೀನಿ, ನೀನ್ ಓದು, ಅದಕ್ಕೆ ಏನೇನ್ ಬೇಕೋ ನಾನ್ ಅದನ್ನ ಮಾವಯ್ಯನ ಹತ್ರ ಮಾತಾಡ್ತೀನಿ ಅಂತ ವಿದ್ಯಾ ಚಂಪಂಗೆ ಹೇಳಿ ಓದಕ್ಕೆ ಅಂತ ಒಪ್ಪಿಸ್ತಾಳೆ. ಈ ಕಡೆ ಈಶ್ವರಿ ಶಿವರಾಮೇಗೌಡ ಬರ್ಲಿ ಅಂತಾನೆ ಕಾಯ್ತಿರ್ತಾಳೆ. ಆಗ ಸಾವಿತ್ರಿ ಮತ್ತೆ ವಿನಂತಿ ಇಬ್ರು ಮಾತಾಡ್ಕೊತಿರ್ತಾರೆ. ಅವ್ವ, ಇಕ್ಕಿಂದತ್ತಾಗೆ ಒಳ್ಳೆ ಬಾಲ ಸುಟ್ಟಿರೋ ಬೆಕ್ತರ ಓಡಾಡ್ತಾರಲ್ಲವ, ಏನೋ ನಡೀತಾದೆ ಅನ್ಸುತ್ತೆ ಅತ್ತೆ ಮನ್ಸ್ನಾಗೆ ಅಂತ ವಿನಂತಿ ಹೇಳ್ತಿರ್ತಾಳೆ. ಹೂ ಕಣೆ, ಏನು ಅಂತ ಗೊತ್ತಿಲ್ಲ, ಅದೇನು ಅಂತ ತಿಳ್ಕೊಳ್ಳೇಬೇಕು, ಬಾರೆ ಅಂತ ಹೇಳ್ತಾ ಸಾವಿತ್ರಿ ವಿನಂತಿನ ಕರ್ಕೊಂಡು ಹೋಯ್ತಾಳೆ. ಅಷ್ಟೊತ್ಗೆ ಶಿವರಾಮೇಗೌಡ್ರು ಮತ್ತೆ ಗೋವಿಂದ ಇಬ್ರು ಮನೆ ಒಳಗ್ ಬರ್ತಾರೆ. ಯಾಕೇಶ್ವರಿ, ನಾನ್ ಬರೋದಕ್ಕೋಸ್ಕರನೇ ಕಾಯ್ತಿದ್ದ, ಏನ್ ಸಮಾಚಾರ ಅಂತ ಶಿವರಾಮೇಗೌಡ್ರು ಕೇಳ್ಬೇಕಾದ್ರೆ, ಭಾವ, ನೀವೇ ನೋಡ್ದಂಗೆ ಆ MLA ಮನೆಗೆ ಹೋಗಿದ್ದಾಗ ಸುಭಾಷನ್ನ ಎಷ್ಟು ಕೀಳಾಗಿ ಮಾತಾಡ್ಸಿದ್ರು, ಅದ್ರಿಂದ
ನನ್ ಮನ್ಸ್ಗೆ ಶಾನೆ ನೋವಾಯ್ತು. ಅವನನ್ನ ನಿಮ್ ಬಿಸ್ನೆಸ್ ನೋಡ್ಕೊಳ್ಳೋ ಮ್ಯಾನೇಜರ್ ಅಂತ ಕರೆದ್ಬಿಟ್ಟ ಅವನು. ಆ ಎಮ್ಮೆಲ್ಲೆ ತನ್ಗಿರೋ ಆಸ್ತಿ ಪಾಸ್ತಿ ಎಲ್ಲ ತನ್ ಅಳಿಯಂಗೆ ಅಲ್ವೇ ಅಂತ ಹೇಳ್ದಾಗ ನನ್ ಮಗನು ಓನರ್ ಆಗ್ಬೇಕು ಅಂತ ನನ್ಗೆ ಆಸೆ ಅದೇ ಅಂತ ಈಶ್ವರಿ ಹೇಳ್ಬೇಕಾದ್ರೆ, ಈಶ್ವರಿ ಆಸೆ ಪಟ್ರೆ ಸಾಕಾಗಕ್ಕಿಲ್ಲ, ಮೊದ್ಲು ಓನರ್ ಆಗೋಕೆ ಯೋಗ್ಯತೆ ಬೇಕು. ಆ ಯೋಗ್ಯತೆ ನಿನ್ ಮಗಂಗಿದ್ದದೆ ಇಷ್ಟು ದಿವ್ಸ ಅವನ್ಗೆ ಎಂತೆಂತ ಬಿಸ್ನೆಸ್ ಎಲ್ಲ ಹಾಕೊಟ್ವಿ, ಅದ್ಯಾವ್ದಾದ್ರೂ ಅವನು ಕರೆಕ್ಟ್ ಆಗಿ ನೋಡ್ಕೊಂಡಿದ್ದಾನೆ? ಒಸಿನೂ ಜವಾಬ್ದಾರಿನೇ ಇಲ್ಲ ಅಂತ ಗೋವಿಂದು ಹೇಳ್ಬೇಕಾದ್ರೆ ಹಂಗ್ಯೋಳಣ, ಅಣ್ಣ ನಂಗೆ ನಿನ್ನತ್ರ ಒಂದ್ ಗುಣ ಇಷ್ಟ ಆಯ್ತು. ಅದೇನ್ ಗೊತ್ತೇ, ನೀನು ಮಗ ಆಗಿದ್ರು ನೀನು ತಪ್ಪು ಮಾಡಿದ್ರೆ ತಪ್ಪು ಅಂತ ಹೇಳ್ತಿ, ಒಳ್ಳೇದ್ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಿ. ಅದು ನನ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಕಣಣ್ಣ ಅಂತ ಸಾವಿತ್ರಿ ಹೇಳ್ಬೇಕಾದ್ರೆ, ಸಾವಿತ್ರಿ ನಾನು ಭಾವನ್ ಹತ್ರ ಮಾತಾಡ್ತೀನಿ ಸುಮ್ಕಿರು ಅಂತ ಈಶ್ವರಿ ಹೇಳ್ತಾಳೆ. ಅಯ್ಯೋ ಅದ್ಕೆ ನಾವ್ ನ್ಯಾಯವಾದ ಮಾತಾನೆ ಮಾತಾಡ್ತಾ ಇರೋದು ಅಂತ ಸಾವಿತ್ರಿ ಹೇಳ್ತಾಳೆ. ನೋಡಿ ಬಾಬಾ, ಸುಮ್ಕೆ ಹಿಂಗೆ ಮಾತು ಬೆಳೆದ್ರೆ ಆಮೇಲೆ ಸರಿ ಇರಕಿಲ್ಲ ಅಂತ ಈಶ್ವರಿ ಹೇಳ್ಬೇಕಾದ್ರೆ, ಈಶ್ವರಿ ಸಾವಿತ್ರಿ ಇಬ್ರು ಒಸಿ ನಿಲ್ಲಿಸ್ತೀರಾ? ಸುಮ್ಕೆ ಯಾಕೆ ನೀವೇ ಕಿತ್ತಾಡ್ಕಂದಿರಿ? ಈಶ್ವರಿ ಇವಾಗ ನೀನ್ ಏನ್ ಹೇಳ್ಬೇಕು ಅನ್ಕೊಂಡಿದ್ಯೋ ಅದನ್ನ ಹೇಳು ಅಂತ ಶಿವರಾಮೇಗೌಡ್ರು ಹೇಳ್ತಾರೆ. ಅದು ಹಾಗಲ್ಲ ಬಾಬಾ, ನಾನಾಗೆ ಕೇಳಿದ್ರೆ ಇದು ತಪ್ಪಾಗೋಯ್ತದೇನೋ ಅಂತ ನನ್ಗೆ ಅನ್ನಿಸ್ತಾ ಇದೆ, ಅದಕ್ಕೆಯ ಸುಮ್ಕಿವ್ನಿ ಅಂತ ಈಶ್ವರಿ ಹೇಳ್ತಾಳೆ. ನೋಡಿ ಈಶ್ವರಿ ಅದೇನಾಗಿದ್ರಿ ಪರವಾಗಿಲ್ಲ, ಅದೇನು ಅಂತ ಹೇಳು ಅಂತ ಶಿವರಾಮೇಗೌಡ್ರು ಕೇಳ್ಬೇಕಾದ್ರೆ, ಬಾವಾ ನಾವೆಲ್ರೂ ಸಾವು ಬದುಕಿನ ಮಧ್ಯೆ ಹೋರಾಡ್ಬೇಕಾದ್ರೆ ಅಂತ ಈಶ್ವರಿ ಹೇಳ್ಬೇಕಾದ್ರೆ, ಈಶ್ವರಿ ನೀನೇ ಏನು ಕೇಳೋ ಅವಶ್ಯಕತೆ ಇಲ್ಲ. ಹಂಗ್ ನೀನೇನಾದ್ರೂ ಕೇಳಿದ್ರೆ ನನ್ ಮನ್ಸಿಗೆ ನೋವಾಯ್ತದೆ. ನೀನ್ ಹೇಳಿದ ಈ ವಿಷಯನ ನಾನು ಹೊಸ ದಿವಸದಿಂದ ಯೋಚನೆ ಮಾಡ್ತಾನೆ ಇವನಿ. ನಿನ್ ಮಗನ್ಗೆ ಮದ್ವೆ ಆಗ್ಬೇಕಾದ್ರೆ ಅವ್ನ್ ದೊಡ್ಡಪ್ಪ ಆಗಿರ ನಾನು ಅವ್ನ್ ಜೀವನ ಹಾಳಾಗಕ್ಕೆ ಬಿಡಕ್ಕಿಲ್ಲ. ಅದಕ್ಕೆ ಅಂತ ಇರೋ ಬಿಸ್ನೆಸ್ ನ ಬಿಟ್ಟು ನೀನೇ ನೋಡ್ಕೊಳಪ್ಪ ಅಂತ ಹೇಳಕ್ಕೆ ನನಗ್ ಮನ್ಸು ಇಲ್ಲ ಅಂತ ಶಿವರಾಮೇಗೌಡರು ಹೇಳ್ಬೇಕಾದ್ರೆ, ಹಂಗ್ ಹೇಳೋಣ ಅವನನ್ನ ನಂಬಿ ಏನನ್ನು ಕೊಡ್ಬಿಡ ಕಣಣ ಅಂತ ಸಾವಿತ್ರಿ ಮನ್ಸ್ನಾಗೆ ಅನ್ಕತಿರ್ತಾಳೆ. ಆದ್ರೂ ನಿನ್ಗೋಸ್ಕರ ಅಂತ ಒಂದ್ ವಿಷಯನ ಮಾಡ್ತೀನಿ ಈಶ್ವರಿ. ಮದ್ವೆ ದಿವ್ಸ ಸುಭಾಷ ತಾಳಿ ಕಟ್ಟಕ್ಕೂ ಮುಂಚೆ ಸುಭಾಷನ್ಗೆ 1 ಕೋಟಿ ರೂಪಾಯಿ ಚೆಕ್ ಅನ್ನ ಕೊಡ್ತೀನಿ ಅಂತ ಶಿವರಾಮೇಗೌಡ್ರು ಹೇಳ್ತಾರೆ. ಅದನ್ನ ಕೇಳಿದ ತಕ್ಷಣ ಸಾವಿತ್ರಿ ಮತ್ತೆ ವಿನಂತಿಗೆ ಶಾಕ್ ಆಯ್ತದೆ. ಆದ್ರೆ ಈಶ್ವರಿ ಚಿತ್ರ ಮಾತ್ರ ಸಿಕ್ಕಾಪಟ್ಟೆ ಖುಷಿ ಪಡ್ತಿರ್ತಾರೆ. ಆ ದುಡ್ಡನ್ನ ಇಟ್ಕೊಂಡು ಸುಭಾಷನ್ಗೆ ಏನ್ ಬಿಸ್ನೆಸ್ ಮಾಡ್ಬೇಕು ಅಂತ ಅನ್ನಿಸ್ತದೋ ಅದನ್ನ ಮಾಡಕ್ಕೆ ಹೇಳು, ಸರಿ ಅಲ್ವೇ? ನಿನ್ಗಿದಕ್ಕೆ ಒಪ್ಕೆ ಅದೇ ಅಲ್ವೇ ಅಂತ ಶಿವರಾಮೇಗೌಡ್ರು ಕೇಳ್ಬೇಕಾದ್ರೆ, ಅಯ್ಯೋ ಭಾವ ನೀವು ನಿಜವಾಗ್ಲೂ ನಮ್ ಪಾಲಿನ ದೇವ್ರು ಭಾವ. ನನ್ ಮಗನ್ ಜೀವನ ಚೆನ್ನಾಗಿರ್ಬೇಕು ಅಂತ ನೀವು ಇಂದು ಮುಂದೆ ಯೋಚನೆ ಮಾಡ್ದೆ 1 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಿದ್ದೀರಿ. ಅಯ್ಯೋ ಭಾವ ನಾನು ನಿಮ್ ಕಾಲಕ್ ಬಿದ್ದು ಥ್ಯಾಂಕ್ಸ್ ಹೇಳ್ಬೇಕು ಭಾವ ಅಂತ ಹೇಳ್ತಾ ಈಶ್ವರಿ ಶಿವರಾಮೇಗೌಡನ್ ಕಾಲಕ್ ಬೀಳಕ್ ಹೋದಾಗ ಶಿವರಾಮೇಗೌಡ್ರು, ಏ ಈಶ್ವರಿ ಹಂಗೆಲ್ಲ ಮಾಡ್ಬೇಡ ಕಣವ ಅಂತ ಹೇಳ್ತಾರೆ. ಅಣ್ಣ ಏನಣ್ಣ ಇದೆಲ್ಲ? ಸುಭಾಷನ್ಗೆ ದುಡ್ಡು ಕೊಡ್ಬೇಕು ಅಂತ ಏನಣ್ಣ ಇದದು? ಸುಮ್ಕೆ ಹಂಗೆ 1 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಯಾಕಣ್ಣ ಹೇಳ್ತಿದಿ ಅಂತ ಸಾವಿತ್ರಿ ಕೇಳ್ಬೇಕಾದ್ರೆ, ನೋಡ್ ಸಾವಿತ್ರಿ ಇವತ್ತು ನಾನು ನೀನು ಈಶ್ವರಿ ಎಲ್ರು ಜೀವಂತವಾಗಿದೀವಿ ಅಂತ ಅಂದ್ರೆ ಅದಕ್ಕೆ ಕಾರಣ ಸುಭಾಷ ತಂದಿದ್ದು ಔಷಧಿ, ಅದನ್ ಮರಿಬೇಡ. ಇದನ್ನ ನಾನ್ ಮಾಡ್ತಾ ಇರೋದು ನನ್ ಮನ್ಸ್ ತೃಪ್ತಿಗೋಸ್ಕರ. ನನ್ ಮನ್ಸಾರ ಅವನ್ಗೆ ಧನ್ಯವಾದ ಹೇಳ್ಬೇಕು ಅಂತಿದ್ದೆ, ಅದಕ್ಕೆ ನಾನು ಅವನ್ಗೆ ಈ ರೀತಿ ದುಡ್ಡು ಕೊಡ್ತೀವಿ ಅಂತ ಶಿವರಾಮೇಗೌಡ್ರು ಹೇಳ್ತಾರೆ. ಹಂಗೆಯ ಗೋವಿಂದ್ಗೆ ಮದ್ವೆ ದಿವಸ 1 ಕೋಟಿ ರೂಪಾಯಿ ಕೊಡೋದಿಕ್ಕೆ ಏರ್ಪಾಟ್ ಮಾಡು ಅಂತ ಶಿವರಾಮೇಗೌಡ್ರು ಹೇಳ್ಬೇಕಾದ್ರೆ, ಅಣ್ಣ ಯಾಕಣ್ಣ ಇದೆಲ್ಲ ಅಂತ ಗೋವಿಂದು ಕೇಳ್ತಿರ್ತಾರೆ. ಆಗ ಈಶ್ವರಿ ಗೋವಿಂದನೇ ಗುರಾಯಿಸ್ತಿರ್ತಾಳೆ, ಅಲ್ಲ ಅಣ್ಣ ನೀವೆಲ್ಲ ಸಾವು ಬದುಕಿನ ಮಧ್ಯೆ ಹೋರಾಡ್ಬೇಕಾದ್ರೆ ನಿಮ್ ಜೀವ ಉಳಿಸ್ಬೇಕಾಗಿರೋದು ಅದು ಅವನ್ ಕರ್ತವ್ಯ, ಅವನು ಅದನ್ನ ಮಾಡವ್ನೆ. ಅದಕ್ಕೋಗಿ ನೀವು ದುಡ್ಡೆಲ್ಲ ಯಾಕಣ ಕೊಟ್ಟಿರಿ ಅಂತ ಗೋವಿಂದು ಕೇಳ್ಬೇಕಾದ್ರೆ, ನೋಡ್ಲಾ ಗೋವಿಂದು ನಾನು ಮಾತ್ ಕೊಟ್ಟಾಗದೆ, ಹಂಗಿದ್ಮ್ಯಾಕೆ ಬೇರೆ ಯಾರು ಮಾತಾಡೋದು ನಂಗೆ ಇಷ್ಟ ಇಲ್ಲ ಕಣ್ಲಾ. ಈ ದುಡ್ಡು ಇಟ್ಕೊಂಡು ಸುಭಾಷ ಅವ್ನ್ ಜೀವನದಾಗೆ ಮುನ್ನೇರ್ತಾನೆ ಅಂದ್ರೆ ನಂಗೆ ಖುಷಿ ಕಣ್ಲಾ ಅಂತ ಶಿವರಾಮೇಗೌಡ್ರು ಹೇಳ್ಬೇಕಾದ್ರೆ ಅದನ್ನ ಕೇಳಿ ಈಶ್ವರಿಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತಿರ್ತದೆ. ತಾನ್ ಗೆದ್ದೆ ನೋಡ್ದ ಅನ್ನೋ ರೀತಿಲಿ ಈಶ್ವರಿ ಸಾವಿತ್ರಿನ ನೋಡ್ಬೇಕಾದ್ರೆ ಸಾವಿತ್ರಿ ಮಾತ್ರ ಕ್ವಾಪ್ದಾಗೆ ಈಶ್ವರಿನ ನೋಡ್ತಿರ್ತಾಳೆ. ಇಲ್ಲಿಗೆ ಈ ಒಂದು ಎಪಿಸೋಡ್ ಮುಗಿಯುತ್ತೆ. ಮತ್ತೆ ಇಂಟ್ರೆಸ್ಟಿಂಗ್ ಎಪಿಸೋಡ್ ನೊಂದಿಗೆ ನಿಮ್ ಮುಂದೆ ಬರ್ತೀನಿ.